ಅಕ್ರಮವಾಗಿ ಗ್ಯಾಸ್ ಸಿಲಿಂಡರ್ಗಳ ದಾಸ್ತಾನು. ಸಿಲಿಂಡರ್ ಗೋಡೌನ್ ಮೇಲೆ ತಹಸೀಲ್ದಾರ್ ರೇಡ್. ಇರಾನ್, ಇಸ್ರೇಲ್, ಅಮೆರಿಕ ದೇಶಗಳ ನಡುವೆ ಭೀಕರ ಯುದ್ಧ ಸಂಭವಿಸ್ತಾ ಇದ್ದು, ಯುದ್ಧದ ಎಫೆಕ್ಟ್ ಭಾರತಕ್ಕೆ ಅಷ್ಟೇ ಮಾತ್ರ ಯಾಕೆ, ರಾಜ್ಯಕ್ಕೂ ತಟ್ಟಿದ್ದು. ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗ್ತಾ ಇದ್ದು ಜನರು ಪರದಾಡುವಂತಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವರು ಅಕ್ರಮವಾಗಿ ಗ್ಯಾಸ್ ಸಿಲಿಂಡರ್ ಅನ್ನ ದಾಸ್ತಾನು ಮಾಡಿಕೊಂಡು ದುಪ್ಪಟ್ಟು ಹಣಕ್ಕೆ ಮಾರಾಟ ಮಾಡ್ತಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣದ ವಿವಿಧ ಕಡೆ ಗ್ಯಾಸ್ ಸಿಲಿಂಡರ್ಗಳನ್ನು ಅಕ್ರಮವಾಗಿ ದಾಸ್ತಾನು ಮಾಡಿಕೊಂಡಿದ್ದು, ಅಕ್ರಮ ದಾಸ್ತಾನು ಗೋಡೌನ್ಗಳ ಮೇಲೆ ತಹಸೀಲ್ದಾರ್ ಸಿಗ್ಬತುಲ್ಲಾ ಅವರು ಆಹಾರ ಇಲಾಖೆಯ ಅಧಿಕಾರಿಗಳು ಹಾಗೂ ಪೊಲೀಸರ ಜೊತೆಗೂಡಿ ರೇಡ್ ಮಾಡಿದ್ದು, ಅಕ್ರಮವಾಗಿ ದಾಸ್ತಾನು ಮಾಡಿಕೊಂಡಿರುವ ಗೋಡೌನ್ಗಳ ಮೇಲೆ ರೈಡ್ ಮಾಡಿ ಗ್ಯಾಸ್ ಸಿಲಿಂಡರ್ಗಳನ್ನು ಸೀಸ್ ಮಾಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ತಹಸೀಲ್ದಾರ್ ಸಿಗ್ಬತುಲ್ಲಾ ನೇತೃತ್ವದ ತಂಡವು ಒಟ್ಟು 3 ಕಡೆ ರೇಡ್ ಮಾಡಿದ್ದು, ಎಚ್ಪಿ ಗ್ಯಾಸ್ ಹಾಗೂ ಇಂಡಿಯನ್ ಕಂಪನಿಯ 64 ಗ್ಯಾಸ್ ಸಿಲಿಂಡರ್ ಪತ್ತೆಯಾಗಿವೆ. ಇವುಗಳಲ್ಲಿ ಕೆಲವು ಗ್ಯಾಸ್ ತುಂಬಿದ ಸಿಲಿಂಡರ್ಗಳು, ಕೆಲವು ಖಾಲಿ ಸಿಲಿಂಡರ್ಗಳು ಸಹ ಪತ್ತೆಯಾಗಿವೆ. ಗ್ಯಾಸ್ ಸಿಲಿಂಡರ್ಗಳು ಸಿಗದೆ ಅವುಗಳು ಬುಕ್ ಆಗದೆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ, ಇಲ್ಲಿ ಮಾತ್ರ ರಾಶಿ ಗಟ್ಟಲೆ ಸಿಲಿಂಡರ್ಗಳು ಅಕ್ರಮವಾಗಿ ದಾಸ್ತಾನು ಮಾಡಿಕೊಂಡಿರುವುದು ಪತ್ತೆಯಾಗಿದೆ. ಇಲ್ಲಿಂದ ಜನರಿಗೆ ದುಪ್ಪಟ್ಟು ಹಣಕ್ಕೆ ಸಿಲಿಂಡರ್ಗಳ ಮಾರಾಟ ಮಾಡ್ತಾ ಇರುವುದರ ಬಗ್ಗೆ ಸಾರ್ವಜನಿಕರು ಆರೋಪ ಮಾಡ್ತಿದ್ದಾರೆ. ಇನ್ನು ಈ ವೇಳೆ ಮಾತನಾಡಿದ ತಹಸೀಲ್ದಾರ್ ಸಿಗ್ಬತುಲ್ಲಾ, ನಮಗೆ ಖಚಿತ ಮಾಹಿತಿಯ ಮೇರೆಗೆ 3 ಜಾಗಗಳ ಕಡೆ ದಾಳಿ ಮಾಡಿದ್ದು, ಎಲ್ಲಾ ಸಿಲಿಂಡರ್ಗಳನ್ನು ವಶಕ್ಕೆ ಪಡೆದು ಸಂಬಂಧಪಟ್ಟವರ ಮೇಲೆ ಪ್ರಕರಣವನ್ನ ದಾಖಲಿಸಿ ಮೇಲಧಿಕಾರಿಗಳ ಮಾಹಿತಿಗೆ ರವಾನಿಸುತ್ತೇವೆ ಎಂದು ಹೇಳಿದ್ದಾರೆ. ಶಂಕರ್ ನಾಯ್ಕ ಎಂಬುವರು ಎಚ್ಪಿ ನಮ್ಮ ಗೌರಿಬಿದರಲ್ಲಿ ಏಜೆನ್ಸಿ ಇರ್ತಕ್ಕಂತಹ ಇಲ್ಲಿ ತೊಗೊಂಬಂದು ಆನ್ಲೈನಲ್ಲಿ ಏನಿದೆ ಇಲ್ಲಿ ಏನು ಡೊಮೆಸ್ಟಿಕ್ ಬುಕ್ ಮಾಡಿದ್ದಾರೆ, ಅವ್ರಿಗೆ ಡೆಲಿವರಿ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಹಾಗಾಗಿ ನಮಗೆ ಅನುಮಾನ ಇದೆ. ಅದನ್ನು ಇರ್ತಕ್ಕಂತಹ ಏನು ಇವತ್ತು 18 ಫುಲ್ ಇದೆ, ಫುಲ್ ಇರ್ತಕ್ಕಂತಹ 15 ಇದೆ, ಒಳಗಡೆ ಒಂದಿದೆ, ಇಲ್ಲಿ ಆಟೋದಲ್ಲಿ 14 ಇದೆ, ಒಟ್ಟು 15 ಇದೆ. ಮತ್ತು ಎಂಟಿ ಸಿಲಿಂಡರ್ 31 ಇಟ್ಕೊಂಡಿದ್ದಾರೆ. ಯಾವ ಲೆಕ್ಕದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಕೇಳ್ತಾ ಇದ್ದೀವಿ. ಅದನ್ನು ಜೊತೆಗೆ ಕಮರ್ಷಿಯಲ್ಲು 8 ಇದೆ. ಕಮರ್ಷಿಯಲ್ ಡೊಮೆಸ್ಟಿಕ್ಕು ಕಮರ್ಷಿಯಲ್ ಏನಾದರೂ ಅವರು ಫಿಲ್ ಮಾಡಿಬಿಟ್ಟು ಕೊಡ್ತಾಯಿದ್ರು ಅಂತ ಹೇಳ್ಬಿಟ್ಟು ನಮಗೆ ಅನುಮಾನ ಇದೆ. ಹಾಗಾಗಿ ಇವತ್ತಿನ ದಿವಸ ನಾವು ದಾಳಿ ಮಾಡಿದ್ದೀವಿ. ಅದನ್ನೆಲ್ಲ ನಮ್ಮ ವಶಕ್ಕೆ ನಾವು ತೊಗೊಬಿಟ್ಟು ತನಿಖೆ ಮಾಡಿದ್ವಿ. ಮುಂದಿನ ಮೇಲಾಧಿಕಾರಿಗಳು ನಾವು ಶಿಫಾರಸು ಮಾಡ್ತೀವಿ. ಮೇಲಾಧಿಕಾರಿಗಳು ಏನು ಆದೇಶ ಕೊಡ್ತಾರೋ ಅದಕ್ಕೆ ತಕ್ಕಂತೆ ನಾವು ಸ್ಕ್ರೂಟ್ನಿ ಮಾಡಿ ವಸ್ತುಸ್ಥಿತಿಯನ್ನು ನಾವು ಮುಂದಿನ ದಿನಗಳು ನಾವು ತಿಳಿಸ್ತೀವಿ. ಸರ್ ಇಲ್ಲ ಲೈಸೆನ್ಸ್ ಇಲ್ಲ. ಈಗ ಏನಿದೆ ಎಲ್ಲರಿಗೂ ಗೊತ್ತಿದೆ, ಕೊರತೆ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇಲ್ಲಿ ಇಟ್ಕೊಂಡಿರೋದೇ ತಪ್ಪದು. ಇವರೇನು ಹೇಳ್ತಾರೆ, ರೈತರು ಬಂದು ಇಲ್ಲಿ ತೊಗೊಂಡು ಹೋಗ್ತಾರೆ ಅಂತ, ಅದು ತಪ್ಪದು. ಎಷ್ಟೇ ಕಷ್ಟ ಇದ್ರೂ ಹೋಗ್ಬಿಟ್ಟು ಅಲ್ಲೇ ಕೊಡ್ಬೇಕು, ಅಥವಾ ಗೋಡನಲ್ಲೇ ಅಲ್ಲೇ ಎಲ್ಲಿ ಹೆಡ್ ಕ್ವಾರ್ಟರ್ ಇದೆ ಅಲ್ಲೇ ತೊಗೊಂಡು ಹೋಗ್ಬೇಕಾಯ್ತು. ಇನ್ನು ಈ ವೇಳೆ ಉಪ ನಿರೀಕ್ಷಕ ಗಣೇಶ, ಉಪ ತಹಸೀಲ್ದಾರ್ ನಟರಾಜ, ಸೋಮೇನಹಳ್ಳಿ ಹೋಬಳಿ ಆರ್ಐ ಸುರೇಶ್ ನಾಯಕ, ಆಹಾರ ನಿರೀಕ್ಷಕಿ ಪುಷ್ಪಾವತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.